ಸೊ ನಾವು ಬಂದು ಚೆಕ್-ಇನ್ ಆಗೋದು 1 o'clock ಆಯ್ತು. ಹೌದಲ್ಲ 1 o'clock ಅಲ್ಲ? ಹಾಂ 1 o'clock ಬಂದು ಸ್ವಲ್ಪ ಶೂಟ್ ಮಾಡಿದ್ವಿ, ರೀಲ್ ಶೂಟ್ ರೆಸಾರ್ಟ್ದು. ಸೊ ಈಗ ಪನ್ನೀರ್ ಚಿಲ್ಲಿ ಆರ್ಡರ್ ಮಾಡೀವಿ, ಜೀರಾ ರೈಸ್, ತವಾ ರೋಟಿ ಮತ್ತು ದಾಲ್ ತಡ್ಕ. ಫಸ್ಟ್ ಭಾಳ ಹಸು ಆಗೈತಿ, ನಾನು ತಿನ್ನಾತೀನಿ ಈಗ. ಮಸ್ತ್ ಐತಿ. ಕಾರ್ತಿಕ್ ಫುಡ್ ಹೆಂಗೆ ಅನ್ಸಿತ್ತು? ನನ್ನ ಫೇವ್ರೇಟ್ ದಾಲ್ ಐತಿ, ಎಲ್ಲ ಚಲೋನ. ದಾಲ್ ಕಿಚಡಿ ಒಂದು ಎಲ್ಲೋದ್ರೂ ಗೋವಾ ಅನ್ನಂಗಿಲ್ಲ, ಎಲ್ಲೋದ್ರೂ ಫಸ್ಟ್ ದಾಲ್ ಕಿಚಡಿ. ಗಜಬ್ ಬೇಜತಿ. ಸ್ಪೆಷಲ್ ಸಲಾಡ್ ಕೊಟ್ಟಾರೆ ಈಗ, ಮಸ್ತ್ ಅದ. ಫುಲ್ ಫ್ರೆಶ್ ಅಂದ್ರೆ ಫ್ರೆಶ್ ಕಟ್ ಮಾಡಿಕೊಟ್ಟ, ಕ್ರಂಚಿ ಐತಿ. ಮುಗಿಸಿದ್ವಿ, ಈಗ ರೂಮಿಗೆ ಹೊಂಟೇವಿ. ಮಸ್ತ್ ಊಟ ಆಗದ, ಕಣ್ಣು ಮುಚ್ಚಾತಾವ. ಕಾರ್ತಿಕ್ ಏನು ಮಾಡ್ತೀವಿ? ಹೋಗಿ ಹೊಂಟಿವಿ, ಹೋಗಿ ಫಸ್ಟ್ ಮಕ್ಕೊಂತೀನಿ ಸ್ವಲ್ಪ ಹೊತ್ತು ಬಿಟ್ಟು, ಆಮೇಲೆ ಬೀಚ್ ಹೋಗಿ ಗಡ್ಡಾಡ್ತೀವಿ. ಹೊಸ ರೆಸಾರ್ಟ್ ಅಂತಲ್ಲ, ಆಲ್ರೆಡಿ ಕಲಿ ಮಾಡಿಬಿಟ್ರ ಅವ್ರು. ಹಾಂ 10 days ಆಗೈತಿ ಈಗ ಚಾಲು ಆಗಿ. ಮಸ್ತ್ ಐತೆ ಕರೆ ರೆಸಾರ್ಟ್. ಇದು ನಮ್ಮ ರೂಮ್ 306. ಮಸ್ತ್ ರೂಮ್, ಹೊಸದದ. ಇಲ್ಲಿ ಇದು ರೂಮು, ಬೆಡ್ ಇದೆ, ಕ್ಲೀನ್ ಅದ, ಹೊಸದಿದ್ದಕ್ಕೆ. ಆಮೇಲೆ ಇಲ್ಲಿ ಬೆಸ್ಟ್ ಪಾರ್ಟ್ ಮಿರರ್ ಅದ. ಬಾತ್ರೂಮ್ ಅಂತೂ ಭಾಳ ಕ್ಲೀನ್ ಅದ, ಭಾಳ ಅಂದ್ರೆ ಭಾಳ ಕ್ಲೀನ್ ಅದ. ನಾವು ಫಸ್ಟ್ ಬಂದ್ರೆ ಬಾತ್ರೂಮ್ ಚೆಕ್ಔಟ್ ಮಾಡ್ತೀವಿ ಆದಿದ್ದು. ಆಮೇಲೆ ಈ ಕಡೆ ಟಿ ವಿ ಅದ. ವ್ಯೂ ಸೆಕ್ಸಿ ಅದ ಇಲ್ಲಿ ವ್ಯೂ. One eternity later. ಗೈಸ್, ನಾವು ಎದ್ದು ಫ್ರೆಶ್ ಅಪ್ ಆಗಿ ಈಗ ಒಂದು ಸ್ವಲ್ಪ ಶೂಟ್ ಹೊಂಟೇವಿ ಬೀಚ್ ಕಡೆ. ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊತೇವಿ. ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ 7:13 ಆಗದ ಟೈಮ್. ಕಾರ್ತಿಕ್ ಫುಲ್ ವೈಟ್ ಆ್ಯಂಡ್ ವೈಟ್ದಾಗ ಮಸ್ತ್ ರೆಡಿ ಆಗ್ಯಾನ. ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ, ನೋಡ್ರಿ ಹೆಂಗಾತ್ ನಮ್ಮ ಶೂಟು ಅಂತ. ನಾವಿಬ್ರು ಬೆಳಗ್ಗೆ 7 ಗಂಟೆಗೆ ರೆಡಿ ಆಗಿ ಬಂದೀವಿ. ಎಷ್ಟು ಬ್ಯೂಟಿಫುಲ್ ಅದ ಬೀಚ್. ಬ್ರೇಕ್ಫಾಸ್ಟ್ ಟೈಮ್. ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಂಟೀವಿ. ಬರ್ರಿ ನಮ್ಮ ಬ್ರೇಕ್ಫಾಸ್ಟಾಗ ಏನದ ನೋಡುವಂತ. ಬೆಳಗ್ಗೆ ಎದ್ದು ನಾವು ಬೀಚಿಗೆ ಹೋಗಿದ್ವಿ. ಈಗ ಸ್ವಲ್ಪ ಬಂದು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಬ್ರೇಕ್ಫಾಸ್ಟ್ ಪೂಲ್ ಸೈಡ್ ಸೆಟ್ ಮಾಡ್ಯಾರ. ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಂಟೀವಿ. ಬರ್ರಿ ಕಾರ್ತಿಕ್ ಬಾ. ಇಲ್ಲಿ ಬ್ರೇಕ್ಫಾಸ್ಟ್ ಸೆಟ್ ಮಾಡಾರ. ಇದು ಪೂಲ, ನಮ್ಮ ರೂಮ್ ಇದು ಮಸ್ತ್ ಸೆಟ್ ಮಾಡಾರ. ಸೊ ಗುಡ್, ಸೊ ಗುಡ್. ಇಷ್ಟಕ್ಕೊಂದು ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ಯಾರ ನಮ್ಗೆ. ಅದು ಪೂಲ್ ಸೈಡ್ ಮಸ್ತ್ ಎಂಜಾಯ್ ಮಾಡತ್ತೆ ನಾವು. ಮಸ್ತ್ ಅದ. ಇಲ್ಲಿ ಫ್ಯಾಮಿಲಿ ರೂಮ್ಸ್ ಮತ್ತು ಸೂಟ್ ರೂಮ್ಸು ಅದಾವ. ನಾವೀಗ ಅದು ನೋಡಕ್ಕೆ ಹೊಂಟೇವೆ ಹೆಂಗೆ ಅದಾವ ಅಂತ. ಮುಂದೆ ನಮ್ಗೆ ಯೂಸ್ ಆಗ್ತದ, ಯಾಕಂದ್ರೆ ನಮ್ದು ಈಗ ವೆಡ್ಡಿಂಗ್ ಮೇದಾಗದ. ಸೊ ಅದ್ರ ಸಲುವಾಗ ಆಫ್ಟರ್ ವೆಡ್ಡಿಂಗ್ ನಮ್ಮ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡ್ಬೋದು. ನಾವು ಎಲ್ಲ ಫ್ಯಾಮಿಲಿ ಜೊತೆ ಬಂದು ಚಿಲ್ ಮಾಡೋ ಮಸ್ತ್ ಅದ, ಪೀಸ್ಫುಲ್ ಅದ ರೆಸಾರ್ಟ್. ಬರ್ರಿ ನೋಡೋಣ ಹೆಂಗೆ ಅದ ಅಂತ. ಸೊ ಇದು ಫ್ಯಾಮಿಲಿ ರೂಮ್. ನಾವು ಇದ್ದಿದ್ದು ರೂಮ್ ಸೇಮ್, ಬಟ್ ಇದು ಸೋಫಾ, ಇಲ್ಲಿ ಬೆಡ್ ಅದ, ಇಲ್ಲಿ ಬಾಲ್ಕನಿನೂ ಅದ. ಆಮೇಲೆ
ಇದು ಬಾತ್ರೂಮ್ ಅದಲ್ಲೇ ಈ ಬಾತ್ರೂಮ್ ಅದ ಹಿಂಗ ಆಮೇಲೆ ಇಲ್ಲೊಂದು ಮಿರರ್ ಅದ ಮಿರರ್ ಬಿಟ್ರೆ ಇದಕ್ಕೆ ಅಡಿಷನಲ್ ಇನ್ನೊಂದು ರೂಮ್ ಅದ ಸೊ ಇದು ಸೇಮ್ ಆ್ಯಂಡ್ ಇದಕ್ಕೆ ಬಾಲ್ಕನಿನೂ ಅದ ಈ ವ್ಯೂ ಜೊತೆ ಸೊ ಹೊಸ ಪ್ರಾಪರ್ಟಿ ಅದ ಬರ್ರಿ ಮಸ್ತ್ ಅದ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಹೋಗ್ರಿ ಪೂಲ್ ಅದ ಸ್ಪಾ ಈಗ ಓಪನ್ ಆಗೋದದ ಇನ್ನೂ ಓಪನ್ ಆಗಿಲ್ಲ ಬ್ರೇಕ್ಫಾಸ್ಟ್ ಅದ ರೆಸ್ಟೋರೆಂಟ್ ಅದ ಇನ್ ಹೌಸ್ ಎವ್ರಿಥಿಂಗ್ ಇಸ್ ಗುಡ್ ಬಂದು ಎಂಜಾಯ್ ಮಾಡಿ ಹೋಗ್ರಿ ಸೊ ನಾವು ಚೆಕ್ಔಟ್ ಮಾಡಿದ್ವಿ ಗೋವಾ ನಮ್ಮ ರೂಮ್ದಾಗಿಂದ 11 o'clock ಅರೌಂಡ್ 3 o'clock ಬೆಲ್ಗಮ್ ರೀಚ್ ಆದ್ವಿ ಬಂದು ನಮ್ ಲಂಚ್ ತಿಂದ್ವಿ ಕಾಸ್ಮೋ ಕಡಾಯಿ ಒಳಗ ಆಮೇಲೆ ಈಗ ಹುಬ್ಳಿಗ್ ಬಿಟ್ಟೇವಿ ಸ್ಟೇ ನಮ್ದ ಮಸ್ತ್ ಇತ್ತ ಹೊಸದ ರೆಸಾರ್ಟ್ ಅದ್ರದ್ದು ಏನೋ ಡೀಟೇಲ್ಸ್ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ಡ್ ನಮ್ ನೆಕ್ಸ್ಟ್ ವ್ಲಾಗ್ ಬರ್ತದ ಮತ್ತ ಕಾರ್ತಿಕ್